ವಿಡಿಯೋದಲ್ಲಿ ಅಧಿಕ ಮಾಸದ ಜ್ಯೇಷ್ಠದಲ್ಲಿ ಬಂದಿರುವಂಥ ಸಂಕಷ್ಟರ ಚತುರ್ಥಿಯ ಪೂಜೆಯ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ತುಂಬನೇ ಸರಳವಾಗಿ ಮಾಡುವಂಥ ಪೂಜೆ. ಇನ್ನು ಅಧಿಕ ಮಾಸ ಆಗಿರೋದ್ರಿಂದ ಹಾಗೆ ಸಂಕಷ್ಟರ ಚತುರ್ಥಿ ಇರೋದ್ರಿಂದನೂ ಕೂಡ ಈ ಒಂದು ದಾನವನ್ನು ನಾಳೆ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಇನ್ನು ಯಾರೆಲ್ಲ ಅಧಿಕ ಮಾಸದ ಆಚರಣೆ ಮಾಡಿಲ್ವೋ ಅವರು ನಾಳೆ ತಪ್ಪದೆ, ಸಂಕಷ್ಟರ ಚತುರ್ಥಿನೂ ಇದೆ ಮತ್ತು ಅಧಿಕ ಮಾಸನೂ ಕೂಡ ಇದೆ, ಅದರಿಂದ ನೀವು 33 ರಂಗೋಲಿನ ಹಾಕೊಳ್ಳಿ. ಹಾಗೆ 33 ತುಪ್ಪದ ದೀಪನ ಹಚ್ಕೊಳ್ಳಿ. ಇದರಿಂದ ನೀವು ಮಾಡುವಂಥ ಕೆಲಸದಲ್ಲಿ ಏನೇ ಅಡೆತಡೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಆ ಗಣೇಶನ ಆಶೀರ್ವಾದ, ಅನುಗ್ರಹ ನಿಮಗೆ ಸಿಗುತ್ತೆ. ಇನ್ನು ವಿಸರ್ಜನೆ ಅಂತ ಬಂದಾಗ ನಾವು 4ನೇ ತಾರೀಕು ವಿಸರ್ಜನೆ ಮಾಡ್ಕೋಬೇಕಾ ಅಥವಾ 5ನೇ ತಾರೀಕು ವಿಸರ್ಜನೆ ಮಾಡ್ಕೋಬೇಕಾ, ಯಾವ ದಿನ ನಾವು ವಿಸರ್ಜನೆ ಮಾಡ್ಕೋಬೇಕು, ಯಾವ ದಿನ ಸಂಕಷ್ಟರ ಚತುರ್ಥಿಯನ್ನು ಆಚರಿಸಬೇಕು ಮತ್ತು ಯಾವ ದಿನ ವಿಸರ್ಜನೆ ಮಾಡ್ಕೋಬೇಕು. ಇನ್ನು ಅತಿ ಮುಖ್ಯವಾಗಿ ಪ್ರತಿ ತಿಂಗಳು ಬರುವಂಥ ಸಂಕಷ್ಟರ ಚತುರ್ಥಿ ದಿನ ನಾವು ಚಂದ್ರನ ದರ್ಶನಕ್ಕೋಸ್ಕರ ಕಾಯ್ತಾ ಕೂತಿರ್ತಿದ್ವಿ. ಆದರೆ ಈ ಸಲ ಅಧಿಕ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟರ ಚತುರ್ಥಿ ದಿನ ನೀವು ಚಂದ್ರನನ್ನು ಕಾಯುವಂಥ ಪರಿಸ್ಥಿತಿ ಇಲ್ಲ. ಈ ಎಲ್ಲ ಗೊಂದಲಗಳು ನಿಮಗೂ ಕೂಡ ಇದೆ ಅಂತ ನಾನು ಅನ್ಕೊತೀನಿ. ಹಾಗಾದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ. ಮೊದಲು ನಾವು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಚಂದ್ರೋದಯದ ಸಮಯವನ್ನು ಮೊದಲು ತಿಳ್ಕೊಳ್ಳೋಣ. ಇದೇ 2026 ಜೂನ್ ತಿಂಗಳು 3ನೇ ತಾರೀಕು 9:21 ಪ್ರಾರಂಭ ಆಗ್ತಾ ಇದೆ. ಜೂನ್ 4ನೇ ತಾರೀಕು 11:30 ಅಂದರೆ ರಾತ್ರಿ ಹೊತ್ತು ಆ ಒಂದು ಸಮಯದಲ್ಲಿ ಮುಕ್ತಾಯ ಆಗ್ತಾ ಇದೆ. ನಾವು ಆಚರಿಸಬೇಕಾದ ದಿನ ಯಾವುದು ಅಂತ ಅಂದರೆ ಬುಧವಾರನೇ, ಅಂದರೆ ನಾಳೆ ದಿವಸ. ಇನ್ನು ಚಂದ್ರೋದಯದ ಸಮಯ ಬಂದು ಬುಧವಾರ ರಾತ್ರಿ 9:54 ಚಂದ್ರೋದಯ ಆಗುತ್ತೆ. ನಮಗೆ ಬುಧವಾರ ಸಂಕಷ್ಟರ ಚತುರ್ಥಿ ಪ್ರಾರಂಭ ಆಗೋದು ರಾತ್ರಿ 9:21. ಆದರೆ ಚಂದ್ರ ದರ್ಶನ ರಾತ್ರಿ 9:54, ಇಲ್ಲ ಅಂದರೆ 10 ಗಂಟೆ ಒಳಗಡೆ ಆಸುಪಾಸು ಆಗ್ಬೋದು. ಇನ್ನು ಗುರುವಾರ ರಾತ್ರಿ 11:30 ಅಲ್ವಾ, ನಾವು ಗುರುವಾರನೂ ಕೂಡ ಆಚರಿಸ್ಕೋಬೋದಾ ಅಂತ ನೀವು ಕೇಳ್ಬೋದು. ಆದರೆ ನಾವು ಮೊದಲನೇ ದಿನದ ಚಂದ್ರೋದಯದ ಸಮಯದ ಲೆಕ್ಕ ತಗೊಂಡ್ರೆ ಬುಧವಾರನೇ ಆ ಒಂದು ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತೆ. ಈಗ ನಿಮಗೆ ಗೊತ್ತಾಯಿತು ಅಲ್ವಾ, ಸಂಕಷ್ಟರ ಚತುರ್ಥಿಯನ್ನು ಯಾವ ದಿನ ಪೂಜೆ ಮಾಡಬೇಕು ಅಂತ. ಅಂದರೆ ನಾಳೆ ಬುಧವಾರ ನೀವು ಪೂಜೆ ಮಾಡಬೇಕಾಗುತ್ತೆ, ಅಂದರೆ ರಾತ್ರಿ ಹೊತ್ತು. ಇನ್ನು ಸರಳವಾಗಿ ಅಧಿಕ ಮಾಸದ ಸಂಕಷ್ಟರ ಚತುರ್ಥಿಯನ್ನು ಯಾವ ರೀತಿ ನಾವು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡ್ಕೋಬೋದು ಅಂತ ಇವಾಗ ತಿಳ್ಕೊಳ್ಳೋಣ. ಈ ಸಂಕಷ್ಟರ ಚತುರ್ಥಿಯನ್ನು ನಾವು ವಿಭುವನ ಸಂಕಷ್ಟರ ಚತುರ್ಥಿ ಅಂತ ಆಚರಿಸ್ತಾ ಇದ್ದೀವಿ. ಮೊದಲು ನಾವು ಒಂದು ಮಣೆ ಮೇಲೆ ಅಥವಾ ಪೀಠದ ಮೇಲೆ ರೆಡಿ ಮಾಡಿ ಇಟ್ಕೋಬೇಕು. ಗಣೇಶನ ಫೋಟೋ ಅಥವಾ ವಿಗ್ರಹ ಇದ್ದರೆ ಇಟ್ಕೋಬೋದು. ನಿಮ್ಗೆ ಇದು ಯಾವುದೂ ಇಲ್ಲ ಅಂತ ಅಂದರೆ ಶಿವ ಪಾರ್ವತಿಯರ ಫೋಟೋ ಕೂಡ ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಮಣೆ ಮೇಲೆ ಗಣೇಶನ ಫೋಟೋ ಇಡಿ, ಅದ್ರ ಮುಂದೆ 21 ಎಕ್ಕದ ಎಲೆನ ಜೋಡಿಸಿ ಇಟ್ಕೋಬೇಕು. 21 ಎಲೆನ ಕಡ್ಡಿನಲ್ಲಿ ಜೋಡಿಸ್ಕೊಂಡು ಎಲೆ ಥರ ಮಾಡ್ಕೊಳ್ಳಿ. ಈಗ ಊಟದ ಎಲೆ ಅಂತ ಹೇಳ್ತೀವಲ್ವ, ಆ ರೀತಿ ನೀವು ಮಾಡ್ಕೋಬೋದು. ಇಲ್ಲ ನೀವು ಬಾಳೆ ಎಲೆ ಬೇಕಾದರೂ ನೀವು ಇಟ್ಕೋಬೋದು. ನಿಮಗೆ ಯಾವುದು ಸಿಗುತ್ತೋ ನೀವು ಅದನ್ನು ಉಪಯೋಗಿಸ್ಕೋಬೋದು. ಈ ಒಂದು ಎಕ್ಕದ ಎಲೆಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಅದ್ರ ಮಧ್ಯಕ್ಕೆ ನೀವು ಅಕ್ಕಿನ ಹಾಕಬೇಕು. ಒಂದು ಹಿಡಿ ಅಕ್ಕಿ ಆದರೂ ಪರವಾಗಿಲ್ಲ ಅಥವಾ ಒಂದು ಪಾವು ಅಕ್ಕಿ ಆದರೂ ಪರವಾಗಿಲ್ಲ, ನೀವು ಹಾಕೊಳ್ಳಿ. ಇದ್ರ ಮೇಲೆ ನೀವು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇದಕ್ಕೂ ಮುಂಚೆನೇ ಗಣೇಶನ ವಿಗ್ರಹ ಇದ್ದರೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳಿ. ಆಮೇಲೆ ನೀವು ಗಣೇಶನಿಗೆ ಅಂಗ್ನೂಲನ್ನು ಹಾಕಬೇಕು. 5 ಎಳೆ ಹಾಕಬೇಕು. ನಾವು ಜನಿವಾರ ಅಂತ ಏನು ಹೇಳ್ತೀವಿ ಅದನ್ನು ನೀವು ಹಾಕಬೇಕಾಗುತ್ತೆ. ನಿಮ್ಮ ಹತ್ರ ಇರುವಂಥ ಗಣೇಶನ ವಿಗ್ರಹ ಯಾವ ಸೈಜ್ನಲ್ಲಿರುತ್ತೋ ಆ ಸೈಜಿಗೆ ನೀವು ಜನಿವಾರವನ್ನು ಹಾಕಬೇಕಾಗುತ್ತೆ. ಎಡದಿಂದ ಬಲಕ್ಕೆ ಬರೋ ರೀತಿಯಲ್ಲಿ ಹಾಕಬೇಕು. ಆಮೇಲೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಆಮೇಲೆ ಅಧಿಕ ಮಾಸ ಆಗಿರೋದ್ರಿಂದ ಕಡಲೆಕಾಳನ್ನು ದಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗಾಗಿ 21 ಕಡಲೆಕಾಳನ್ನು ಅರಿಶಿಣದಲ್ಲಿ ನೆನೆಸ್ಬಿಟ್ಟು ಅದನ್ನು ದಾರದಲ್ಲಿ ಪೋಣಿಸ್ಕೊಂಡು ಹಾರ ಥರ ಮಾಡಿಬಿಟ್ಟು ನೀವು 21 ಕಡಲೆಕಾಳಿನ ಹಾರವನ್ನು ಹಾಕ್ಬೋದು. ಇದು ತುಂಬ ಅಂದರೆ ತುಂಬ ಶ್ರೇಷ್ಠವಾದದ್ದು. ನಿಮಗೆ ಶಕ್ತಿ ಇದ್ದರೆ 108 ಕೂಡ ನೀವು ಹಾಕಿ ರೆಡಿ ಮಾಡಿಟ್ಕೋಬೋದು. ದೇವಸ್ಥಾನದಲ್ಲೂ ಕೂಡ ಇವಾಗ ಅಧಿಕ ಮಾಸ ಇರೋದ್ರಿಂದ ನಾವು ಸಂಕಷ್ಟರ ಚತುರ್ಥಿ ದಿನ ಕಡಲೆಕಾಳು ಮತ್ತು ಬೆಲ್ಲವನ್ನು ನಾವು ದಾನ ಮಾಡಿದ್ರೆ ನಿಮಗೆ ಒಂದು ತುಂಬನೇ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅಧಿಕ ಮಾಸ ಆಗಿರೋದ್ರಿಂದ ಮನೆಯಲ್ಲೂ ಕೂಡ ನೀವು 33 ರಂಗೋಲಿ, ಅಂದರೆ ಯಾವುದಾದ್ರೂ ಪರವಾಗಿಲ್ಲ, ಬೇಕಾದ್ರೆ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಕೂಡ ನೀವು ಹಾಕೋಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು. 33 ಸ್ವಸ್ತಿಕ್ ಚಿಹ್ನೆಯನ್ನು ಬರ್ಕೋಬೇಕು. 33 ರಂಗೋಲಿ ಹೇಗಿದ್ರೂ ಹಾಕೋಬೇಕಲ್ವಾ, ಹಂಗಾಗಿ 33 ಸ್ವಸ್ತಿಕ್ ಚಿಹ್ನೆಯನ್ನು ಬರ್ಕೊಳ್ಳಿ. ನೀವು ಈ ದಿನ ಸರಳವಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ವಿಧಾನದಲ್ಲಿ ತಿಳಿಸ್ತಾ ಇದ್ದೀನಿ.
ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಧಿಕ ಮಾಸದಲ್ಲಿ 33 ತುಪ್ಪದ ದೀಪನ ಹಚ್ಚಬೇಕು ಅಂತ. ಅದು ಕೂಡ ಈ ಒಂದು ಸಂಕಷ್ಟರ ಚತುರ್ಥಿ ದಿನ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅಕಸ್ಮಾತ್ ನಿಮ್ಗೆ ಆಗಿಲ್ಲ ಅಂದರೂ ಕೂಡ ಒಂದೇ ಒಂದು ಪಂಚಾರತಿನೂ ಕೂಡ ಮಾಡ್ಕೋಬೋದು. ಒಂದು ಮಣ್ಣಿನ ದೀಪ ತಗೊಳ್ಳಿ, ಅದಕ್ಕೆ ತುಪ್ಪ ಹಾಕಬೇಕು, ಅದರಲ್ಲಿ 5 ಬತ್ತಿನ ಹಾಕಬೇಕು. ಇನ್ನು ನೈವೇದ್ಯಕ್ಕೆ ಮೋದಕ, ಕಡಲೆಕಾಳಿನ ಉಸ್ಲಿ, ಕೋಸಂಬರಿ, ಹೆಸರುಬೇಳೆ ಪಾಯಸ, ನಿಮ್ಗೆ ಯಾವುದಾಗುತ್ತೋ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಮಾಡ್ಕೋಬೋದು. ಇದಿಷ್ಟು ಬುಧವಾರ ಯಾವ ಪ್ರಕಾರ ನೀವು ಪೂಜೆ ಮಾಡ್ತೀರೋ ಆ ಒಂದು ಸಮಯದಲ್ಲಿ ಗಣೇಶನಿಗೆ ಸಂಕಲ್ಪ ಮಾಡ್ಕೊಳ್ಳಿ. ಬುಧವಾರ ಬೆಳಗ್ಗೆ ಯಥಾ ಪ್ರಕಾರ ಬುಧವಾರದ ಪೂಜೆ ನೀವು ಮಾಡ್ತೀರಲ್ವ, ಬೆಳಗ್ಗೆ ಹೊತ್ತು ಆ ರೀತಿ ನೀವು ಪೂಜೆ ಮಾಡ್ಕೊಳ್ಳಿ. ಆವಾಗ ಈ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಈ ಸಂಕಷ್ಟರ ಚತುರ್ಥಿಯಲ್ಲಿ ಪೂರ್ತಿ ದಿವಸ ಉಪವಾಸ ಇದ್ದು ಆಚರಿಸ್ತಾ ಇದ್ದೀನಪ್ಪ, ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು ಅಂತ ಕೇಳ್ಕೊಳ್ಳಿ. ಒಂದು ಪೂರ್ಣ ಫಲ ಮತ್ತು ಗರಿಕೆ ಇಟ್ಕೊಂಡ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಆಮೇಲೆ ಗಣೇಶನ ಮುಂದೆ ಇಡಬೇಕು. ಇದು ಬೆಳಗ್ಗೆ ಬುಧವಾರ ಬೆಳಗಿನ ಪೂಜೆ ಮಾಡ್ತೀರಲ್ವ, ಆವಾಗ ಈ ಥರ ಸಂಕಲ್ಪ ಮಾಡ್ಕೋಬೇಕು. ಇನ್ನು ಸಂಜೆ ಸೂರ್ಯ ಮುಳುಗಿದ ಮೇಲೆ ಅಂದರೆ 6 ಗಂಟೆ 30 ನಿಮಿಷದ ನಂತರ ಪೂಜೆನ ಮಾಡ್ಕೋಬೋದು. ನಮಗೆ ಬುಧವಾರ ರಾತ್ರಿ 9 ಗಂಟೆ 21 ನಿಮಿಷಕ್ಕೆ ಸಂಕಷ್ಟರ ಚತುರ್ಥಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಪೂಜೆ ಮಾಡೋದಕ್ಕೆ ಸಿದ್ಧತೆ ಮುಂಚೆನೇ ಮಾಡಿಕೊಂಡ್ರು ಕೂಡ 9 ಗಂಟೆ 30 ನಿಮಿಷದ ನಂತರನೇ ನೀವು ಪೂಜೆ ಮಾಡಬೇಕಾಗುತ್ತೆ. ಹಂಗಾಗಿ ಈ ಸಲ ಚಂದ್ರೋದಯದ ಸಮಯಕ್ಕೆ ಕೂಡ ನೀವು ಏನೂ ಕಾಯೋಂಗಿಲ್ಲ. ಮೊದಲು ಎಲ್ಲ ಸಿದ್ಧತೆ ಮಾಡಿಕೊಂಡು ಆಮೇಲೆ 9 ಗಂಟೆ 30 ನಿಮಿಷದ ನಂತರ ಪೂಜೆನ ಮಾಡ್ಕೊಳ್ಳಿ. ನಂತರ ಮುಕ್ತಾಯ ಮಾಡ್ಕೊಳ್ಳಿ. ಇನ್ನು ಅಷ್ಟೋತ್ತರ ಹೇಳ್ಕೊಂಡು ನೀವು ಗಣೇಶನಿಗೆ ಒಂದು ಅರ್ಚನೆ ಮಾಡ್ಕೋಬೇಕಾಗುತ್ತೆ. ಕುಂಕುಮದಿಂದ ಅರ್ಚನೆ ಮಾಡ್ಕೋಬೋದು, ಅಥವಾ ಎಕ್ಕದ ಹೂವಿನಿಂದ ಅಥವಾ ಗರಿಕೆಯಿಂದನೂ ಕೂಡ ಅರ್ಚನೆ ಮಾಡ್ಕೋಬೋದು. ನಿಮಗೆ ಯಾವುದು ಸಿಗುತ್ತೋ ನೀವು ಅದರಲ್ಲಿ ಅರ್ಚನೆ ಮಾಡ್ಕೋಬೋದು. ಕುಂಕುಮದಿಂದನೂ ಕೂಡ ಅರ್ಚನೆ ಮಾಡ್ಕೋಬೋದು. ಆಮೇಲೆ ಕಥೆಯನ್ನು ಓದಲೇಬೇಕು. ಈ ಕತೆ ಓದಿಲ್ಲ ಅಂದರೆ ನಿಮಗೆ ಸಂಕಷ್ಟರ ಚತುರ್ಥಿ ಪೂಜೆ ಮಾಡಿದಂಥ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ. ಕಥೆಯನ್ನು ಓದಿದ ನಂತರ ನೀವು ಸ್ವಸ್ತಿಕ್ ಚಿಹ್ನೆ ಬರೆದಿರ್ತೀರಲ್ವ, 33 ಸ್ವಸ್ತಿಕ್ಕನ್ನು ಅದ್ರ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಇಟ್ಕೊಂಡು ಬರಬೇಕು. ಪ್ರತಿಯೊಂದು ಸ್ವಸ್ತಿಕ್ ಚಿಹ್ನೆಗೂ ಕೂಡ ನೀವು ಒಂದೊಂದು ಸ್ವಸ್ತಿಕ್ ಚಿಹ್ನೆಗೂ ಕೂಡ ನೀವು ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಇಟ್ಕೊಂಡು ಬರಬೇಕು. ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಇಟ್ಟಿದ್ದಾದಮೇಲೆ ನಿಮ್ಮ ಹತ್ರ ಏನಾದರೂ ಎಕ್ಕದ ಹೂವು ಜಾಸ್ತಿ ಇತ್ತು ಅಂದರೆ ನೀವು ಒಂದೊಂದು ಸ್ವಸ್ತಿಕ್ ಚಿಹ್ನೆ ಮೇಲೂ ಕೂಡ ನೀವು ಒಂದೊಂದು ಎಕ್ಕದ ಹೂವನ್ನ ಇಟ್ಕೊಂಡು ಬರಬೇಕು. ಒಂದೊಂದು ಸ್ವಸ್ತಿಕ್ ಚಿಹ್ನೆ ಮೇಲೂ ಕೂಡ ನೀವು ಎಕ್ಕದ ಹೂವನ್ನ ಇಡಬೇಕಾದ್ರೆ ನೀವು ಗಣೇಶನ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡಿಡಿ. ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ಬುದ್ಧಿ ಪ್ರಚೋದಯಾತ್. ಗಾಯತ್ರಿ ಮಂತ್ರನ 33 ಸಾರಿ ಹೇಳ್ಕೊಳ್ಳಿ. ಆ ಸ್ವಸ್ತಿಕ್ ಮೇಲೆ ಒಂದೊಂದು ಎಕ್ಕದ ಹೂವನ್ನ ಇಡಬೇಕಾದ್ರೆ ಗಣೇಶನ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ. ಈ ರೀತಿ ಗಾಯತ್ರಿ ಮಂತ್ರವನ್ನು ಹೇಳ್ಕೋಬೇಕು. ಇದರ ಅರ್ಥ ಏನು ಅಂತ ಅಂದರೆ, ಏಕದಂತನಾದಂತಹ ವಕ್ರತುಂಡನಾದಂತಹ ಗಣೇಶನನ್ನು ಧ್ಯಾನಿಸುತ್ತಿದ್ದೇವೆ. ಈ ಗಣಪತಿ ನಮಗೆ ಬುದ್ಧಿಯನ್ನು ಪ್ರೇರೇಪಿಸಿ ನಮ್ಮನ್ನು ಒಂದು ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ನಾವು ಗಣೇಶನಲ್ಲಿ ಕೇಳುವಂಥದ್ದು. ಹಂಗಾಗಿ ನಾವು ಪ್ರತಿಯೊಬ್ಬರು ದೊಡ್ಡವರೇ ಆಗಿರ್ಬೋದು ಅಥವಾ ಚಿಕ್ಕವರೇ ಆಗಿರ್ಬೋದು ಮಾಡ್ಬೋದು. ಹೊಸ ಕೆಲಸಕ್ಕೆ ಆರಂಭ ಮಾಡೋದಕ್ಕೆ ಮತ್ತು ಯಾವುದೇ ಇರ್ಬೋದು, ವಿಘ್ನ ನಿವಾರಣೆಗೋಸ್ಕರ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಈ ರೀತಿ ಪೂಜೆ ಮಾಡಿ. ಯಾಕಂದರೆ ಇವಾಗ ಅಧಿಕ ಮಾಸ ಆಗಿರೋದ್ರಿಂದ 33 ಸಾಲಿ ಹೇಳ್ಕೋಬೇಕು. ಇನ್ನು ಈ 33 ಸ್ವಸ್ತಿಕ್ ಚಿಹ್ನೆ ಏನು ಬರೆದಿರ್ತೀರಲ್ವ ಅದ್ರ ಮೇಲೆ ಒಂದೊಂದು ತುಪ್ಪದ ದೀಪನೂ ಕೂಡ ಹಚ್ಬೋದು, ಅಥವಾ ಪಂಚದೀಪಾರಾಧನೆ ಕೂಡ ನೀವು ಮಾಡ್ಕೋಬೋದು. ನಿಮಗೆ ಸರಳವಾಗಿ ತಿಳಿಸ್ಕೊಡ್ಬೇಕು ಅಂತ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಮಂತ್ರನೂ ಕೂಡ 108 ಸಲ ಹೇಳ್ಕೋಬೋದು. ಇನ್ನು ದೀಪಾರಾಧನೆ ಆದಮೇಲೆ ನಾವು ಏನು ಬುಧವಾರ ಬೆಳಗ್ಗೆ ಕಾಯಿನ ಸಂಕಲ್ಪ ಮಾಡಿರ್ತೀವಲ್ವ, ಅದೇ ಕಾಯಿನ ನೀವು ಪೂಜೆ ಎಲ್ಲ ಆದಮೇಲೆ ಅಂದರೆ ಸಂಜೆ ಪೂಜೆ ಆದಮೇಲೆ ಕೊನೆಯಲ್ಲಿ ನಾವು ಅದನ್ನು ಒಡ್ಕೋಬೇಕು. ನಂತರ ಮಂಗಳಾರತಿಯನ್ನು ಮಾಡ್ಕೋಬೇಕು. ಮಂಗಳಾರತಿ ಮಾಡೋ ಮುಂಚೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ನಾಳೆ ಬುಧವಾರ ನಮಗೆ ಚಂದ್ರೋದಯ ಆಗೋದೇ ರಾತ್ರಿ 10 ಗಂಟೆಗೆ, ಅಂದರೆ ಹತ್ತತ್ರ 9 ಗಂಟೆ 54 ನಿಮಿಷದಿಂದ 10 ಗಂಟೆ ಒಳಗಡೆ ಈ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಒಂದು ತಾಮ್ರದ ಚಂಬಲ್ಲಿ ನೀರು, ಒಂದು ಸ್ವಲ್ಪ ಹಾಲು, ಗರಿಕೆ ಹಾಕಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಚಂದ್ರನಿಗೆ ಊದ್ಗಡ್ಡಿಯಿಂದ ಬೆಳಗ್ಬಿಟ್ಟು ಆಮೇಲೆ ಚಂದ್ರನನ್ನು ನೋಡ್ತಾ ಅರ್ಘ್ಯವನ್ನು ಬಿಡಬೇಕು. ಮೊದಲು ಊದ್ಗಡ್ಡಿಯಿಂದ ಬೆಳಗಬೇಕು, ಆಮೇಲೆ ಅಕ್ಷತೆ ಹಾಕಿ ಅದಾದಮೇಲೆ ಅರ್ಘ್ಯವನ್ನು ಕೊಡಬೇಕು. ಮತ್ತೆ ಮನೆ ಒಳಗಡೆ ಬಂದು ಗಣೇಶನನ್ನು ನೋಡಿಬಿಟ್ಟು ಊದ್ಗಡ್ಡಿ ಬೆಳಗ್ಬಿಟ್ಟು ಅಕ್ಷತೆ ಹಾಕಬೇಕು. ನೀವು ಸಂಕಲ್ಪಕ್ಕೆ ಅಂತ ಕಾಯಿ ಇಟ್ಟಿರ್ತೀರಲ್ವ, ಆ ಕಾಯಿಯನ್ನು ಪೂಜೆ ಎಲ್ಲ ಆದಮೇಲೆ ಒಡೆದ್ಬಿಟ್ಟು ಮಂಗಳಾರತಿಯನ್ನು ಮಾಡಬೇಕು. ಆಮೇಲೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಇದೆಲ್ಲ ಆದಮೇಲೆ ಏನು ಪ್ರಸಾದ ಮಾಡಿರ್ತೀರಲ್ವ ಆ ಪ್ರಸಾದನ ಮನೆಯವರೆಲ್ರಿಗೂ ಕೂಡ ತಗೊಳ್ಳಿ. ಈ ರೀತಿ ಮಾಡಿಬಿಟ್ಟು ಸಂಕಷ್ಟರ ಚತುರ್ಥಿಯನ್ನು ಮುಕ್ತಾಯ ಮಾಡಬೇಕು. ಹಾಗೆ ಈ ಸಲ ಸಂಕಷ್ಟರ ಚತುರ್ಥಿ ಅಧಿಕ ಮಾಸದಲ್ಲಿ ಬಂದಿರೋವಂಥದ್ದು ಬುಧವಾರನೇ ನಾವು ಆಚರಿಸ್ಬೇಕಾಗುತ್ತೆ.
ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ವಿಭುವನ ಸಂಕಷ್ಟರ ಚತುರ್ಥಿ ಅಂತ ಕರಿತೀವಿ. ಈ ಒಂದು ಅಧಿಕ ಮಾಸದ ಜ್ಯೇಷ್ಠದಲ್ಲಿ ಬಂದಿರುವಂಥ ಸಂಕಷ್ಟರ ಚತುರ್ಥಿಯನ್ನು ಎಲ್ಲರೂ ಕೂಡ ಆಚರಿಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಕೂಡ ಗಣೇಶ ಒಳ್ಳೆಯದೇ ಮಾಡಲಿ ಅಂತ ಕೇಳ್ಕೊಳ್ಳೋಣ ನಾವು. ಅಷ್ಟೇ ಅಲ್ಲದೆ ನಾವು ಮಾಡುವಂಥ ಕೆಲಸದಲ್ಲಿ ಏನೇ ವಿಘ್ನಗಳು ಇದ್ರೂ ಕೂಡ ಅದು ನಿವಾರಣೆ ಆಗಲಿ ಅಂತ ಬೇಡ್ಕೊಳ್ಳೋಣ. ವಿಸರ್ಜನೆ ಅಂತ ಬಂದಾಗ ಬುಧವಾರನೇ ಸಂಕಷ್ಟರ ಚತುರ್ಥಿ ಇದೆ ಅಲ್ವಾ, ಗುರುವಾರನೂ ಕೂಡ ಅದು ಮುಂದುವರಿಯುತ್ತೆ. ನಿಮಗೆ ಗುರುವಾರ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ, ನೀವು ಶುಕ್ರವಾರನೇ ಮಾಡಬೇಕಾಗುತ್ತೆ. ಗುರುವಾರ ನೀವು ಹೊಸದಾಗಿ ಹೂನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಶುಕ್ರವಾರ ನೀವು ಇದೆಲ್ಲನೂ ತೆಗೆದ್ಬಿಟ್ಟು ವಿಸರ್ಜನೆ ಮಾಡ್ಕೋಬೋದು. ಇದಿಷ್ಟು ಕೂಡ ಅಧಿಕ ಮಾಸದ ಜ್ಯೇಷ್ಠ ಸಂಕಷ್ಟರ ಚತುರ್ಥಿ ಯಾವ ದಿನ ಆಚರಿಸಬೇಕು, 3ನೇ ತಾರೀಕ ಅಥವಾ 4ನೇ ತಾರೀಕ, ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ಚಂದ್ರೋದಯ ಯಾವ ಸಮಯದಲ್ಲಿದೆ, ಇನ್ನು ಅಧಿಕ ಮಾಸದ ಸಂಕಷ್ಟರ ಚತುರ್ಥಿ ದಿನ ಯಾವ ದಾನವನ್ನು ಮಾಡಬೇಕು, 33 ರಂಗೋಲಿ ಹಾಗೆ 33 ತುಪ್ಪ ದೀಪ ಹಚ್ಚಿ ಮಾಡೋದ್ರಿಂದ ನೀವು ಮಾಡುವಂಥ ಕೆಲಸದಲ್ಲಿ ಏನೇ ಅಡೆತಡೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಆ ಗಣೇಶನ ಆಶೀರ್ವಾದ ನಿಮಗೆ ಸಿಗುತ್ತೆ. ಈ ರೀತಿ 33 ರಂಗೋಲಿ ಹಾಕಿಬಿಟ್ಟು ನಾಳೆ ಬುಧವಾರ ಈ ರೀತಿ ಸಂಕಷ್ಟರ ಚತುರ್ಥಿಯನ್ನು ಆಚರಿಸ್ಬೇಕು. ವಿಸರ್ಜನೆ ಯಾವ ರೀತಿ ಮಾಡಬೇಕು, ಯಾವ ದಿನ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ತಪ್ಪದೆ ಗಾಯತ್ರಿ ಮಂತ್ರ ಅಂದರೆ ಗಣೇಶನ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ.